ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅಪ್ಪು ಆ್ಯಂಡ್ ಪುಟಗೋರಿ ಬ್ಲಾಗ್ಸ್ಗೆ ಸುಸ್ವಾಗತ. ಹಿಂದಿನ ಬ್ಲಾಗಲ್ಲಿ ಹೇಳಿದಾಗೆ ನಾವಿವತ್ತು ವಿಜಯವಾಡದಲ್ಲಿದ್ದೀವಿ. ಸೊ 7 o'clock ರೀಚ್ ಆಗಿದ್ವಿ. ಸೊ ಇವಾಗ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಈಗ ಇಲ್ಲಿಂದ ವಿಜಯವಾಡದಿಂದ ಗುಂಟೂರಿಗೆ ಹೋಗಬೇಕಾಗಿದೆ. ಸೊ ಅದಕ್ಕೋಸ್ಕರ ರೆಡಿಯಾಗಿ ಹೊರಟಿದ್ದೀವಿ. ನನ್ನ ಮಗ ಆಲ್ರೆಡಿ 1 ನೈಟಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ ಅಪ್ಪು. ಯಾಕೆಂದರೆ ಬಸ್ಸಲ್ಲಿ ಅಷ್ಟು ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಸೊ ಹೊಸ ಜಾಗ ಇರುತ್ತೆ ಮತ್ತು ಸೌಂಡ್ಸ್ ಇರುತ್ತಲ್ವ, ಅದಕ್ಕೋಸ್ಕರ. ಸೊ ಬನ್ನಿ, ವಿಜಯವಾಡ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾಕೆಂದರೆ ನಾನು ಇಲ್ಲಿ ಬಂದಿರೋದು ಕೆಲಸದ ವಿಷಯವಾಗಿರೋದ್ರಿಂದ ಸೊ ಮೇನ್ ನನ್ನದು ಪ್ರಿಫ್ರೆನ್ಸು ಕೆಲಸನೇ ಆಗಿರುತ್ತೆ. ಸೊ ಕೆಲಸ ಆಗಿ ನನಗೆ ಫ್ರೀ ಟೈಮ್ ಸಿಕ್ಕಿದ್ರೆ ಸೊ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಹೋಗ್ತಾ ಹೋಗ್ತಾ ನಾನು ಸೀರಿಯಸ್ಲಿ ಈ ಥರ ಸಿಟಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೇಮ್ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಹೆಂಗೆ ಗ್ರೀನ್ ಸಿಟಿ ಇದೆಯೋ ಅದೇ ಥರನೇ ವಿಜಯವಾಡ ಫುಲ್ಲು ಗ್ರೀನ್ ಸಿಟಿ. ತುಂಬ ಬ್ಯೂಟಿಫುಲ್ ಆಗಿತ್ತು ಹೋಗೋವಾಗಂತೂ. ಯಾಕೆಂದರೆ ಬರೀ ಬೆಟ್ಟಗಳೇ ಇದ್ದಾವೆ, ಬರೀ ಮರಗಳೇ ಇದ್ದಾವೆ, ಅಂದರೆ ಫುಲ್ ಗ್ರೀನರಿ. ಸೊ ಈ ಬಿಸಿಲಲ್ಲೂ ಈ ಸಮ್ಮರ್ ಸೀಸನಲ್ಲೂ ನಾವು ಈ ಥರ ನೋಡೋದಕ್ಕೆ ನಾನಂತೂ ಆಶ್ಚರ್ಯ ಆಗ್ಬಿಟ್ಟೆ. ಸೊ ಯಾಕಂದರೆ ಎಲ್ಲಿ ನೋಡಿದ್ರು ಬರೀ ಬೆಟ್ಟ ಮರ, ಫುಲ್ಲು ಗ್ರೀನ್ ಇದೆ ಮತ್ತು ಕ್ಲೀನ್ ಇದೆ ಸಿಟಿ. ಸೊ ನಾನು ಹೈದ್ರಾಬಾದ್ ವಿಸಿಟ್ ಮಾಡ್ತಾನೆ ಇರ್ತೀನಿ, ಬಟ್ ಇಲ್ಲಿಗೆ ಬಂದಿರೋದು ನಾನು ಫಸ್ಟ್ ಟೈಮು ಆಂಧ್ರಾಗೆ. ಸೊ ಹೈದ್ರಾಬಾದು ಎವ್ರಿ ಟೈಮ್ ವಿಸಿಟ್ ಹೋಗ್ತಾನೆ ಇರ್ತೀನಿ. ಸೊ ಇಲ್ಲಿ ಫುಲ್ಲು ಅಟ್ಮಾಸ್ಫಿಯರೇ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಮತ್ತು ಈ ಸಮ್ಮರಲ್ಲೂ ಈ ಥರ ವೆದರ್ ಇದೆ. ಅಂದರೆ ಸ್ವಲ್ಪ ಮಳೆ ಬರೋ ಥರನೂ ಇದೆ, ಬಟ್ ಬಿಸಿಲೂ ಇದೆ. ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಅಪ್ಪು ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದ. ಅವನಿಗೆ ಬೆಟ್ಟ ಮತ್ತು ಇನ್ನು ವಾಟರ್ ಇರೋ ಪ್ಲೇಸಸ್ ಅಂದರೆ ತುಂಬಾ ಇಷ್ಟ. ಅವನಿಗೂ ತುಂಬಾ ಇಷ್ಟ ಆಗಿತ್ತು. ಅಂದರೆ ಆ ಬಿಸಿಲು ಕಾವು ತುಂಬಾ ಇರುತ್ತೆ, ಯಾಕಂದರೆ ಇಲ್ಲಿ ಎಲ್ಲ ಬರೀ ಬಂಡೆ ಮತ್ತು ಬೆಟ್ಟಗಳಿರೋದ್ರಿಂದ ಸೊ ಆ ಕಾವು ಭೂಮಿ ಮೇಲೆ ಇರುತ್ತೆ. ಆ ಕಾವಿದ್ರೂ ಇಲ್ಲಿ ಫುಲ್ಲು ಗ್ರೀನರಿ ಇರೋದು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಇಲ್ಲಿಂದ ಗುಂಟೂರಿಗೆ ಅಂದರೆ ನಾವಿರೋ ಪ್ಲೇಸಸ್ಸಿಂದ ಹೋಗೋದಕ್ಕೆ ಆಲ್ಮೋಸ್ಟ್ 35 kilometers ಏನೋ ಆಗ್ತಿತ್ತು. ಸೊ ಆಲ್ಮೋಸ್ಟ್ 1 hour ಟೈಮ್ ಹಿಡಿತು ಅಲ್ಲಿಗೆ ಹೋಗೋಷ್ಟರಲ್ಲಿ. ಅಂದರೆ ಅಲ್ಲಿಂದ ಗುಂಟೂರು ಫಸ್ಟು ಲಾಂಗ್ ಇರೋ ಪ್ಲೇಸಸ್ನ ಬೇಗ ವಿಸಿಟ್ ಮಾಡಿಕೊಂಡ್ರೆ ನಮ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಫಸ್ಟು ಗುಂಟೂರನ್ನ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೋಗೋವಾಗ ಹೈವೇನಲ್ಲಾಗಲಿ ಸಿಟಿನಲ್ಲಾಗಲಿ ಸೊ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ 2 wheeler ಕುತ್ಕೊಂಡಿದ್ದರಿಂದ. ಆದರೂ ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನಾನು ಹಿಂಗೆ ವಿಡಿಯೋ ತೋರಿಸುವಾಗ ಒಂದು ಬ್ರಿಡ್ಜ್ ತೋರಿಸೆ, ಅದು ನಾನು ಲೆಫ್ಟ್ ಸೈಡ್ ತೋರಿಸಿದ್ದೀನಿ. ಅಂದರೆ ನಾನು ಇವಾಗ ಗುಂಟೂರಿಗೆ ಹೋಗಬೇಕಾದ್ರೆ ಅದು ಲೆಫ್ಟ್ ಸೈಡ್ ಬರುತ್ತೆ. ಸೊ ವಾಟರ್ ಇಲ್ಲ ಅಂತ ಅಂದ್ಕೋಬೇಡಿ, ವಾಟರ್ ಇದೆ. ಅದು ಬಂದ್ಬಿಟ್ಟು ಕೃಷ್ಣಾ ನದಿ ಅಲ್ವಾ. ರೈಟ್ ಸೈಡ್ ಬಂದರೆ ನಮಗೆ ವಾಟರ್ ಜಾಸ್ತಿ ಇದೆ. ಲೆಫ್ಟ್ ಸೈಡ್ ಈಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಕಡಿಮೆ ಇದೆ. ಬಟ್ ರೈಟ್ ಸೈಡಲ್ಲಿ ಡ್ಯಾಮ್ ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ಈ ಲೆಫ್ಟ್ ಸೈಡಲ್ಲಿ ವಾಟರ್ ಇಲ್ಲ. ವಾಪಸ್ ರಿಟರ್ನ್ ಹೋಗಬೇಕಾದ್ರೆ ನಾನು ಅಲ್ಲಿ ರೈಟ್ ಸೈಡಿಗೂ ನಿಮಗೆ ಕೃಷ್ಣಾ ನದಿದು ತೋರಿಸ್ತೀನಿ. ಸೊ ನಾವಿವಾಗ ಆಲ್ಮೋಸ್ಟ್ ಬಂದು ಗುಂಟೂರಿಗೆ ರೀಚ್ ಆಗಿದ್ದೀವಿ. ಸೊ ನಾವು ಆನ್ ದ ವೇ ಬರ್ತಾನೆ ಟಿಫನ್ನು ಸಹ ಮಾಡ್ಕೊಂಡು ಬಂದ್ವಿ. ಅಂದರೆ ಆ್ಯಸ್ ಯೂಶ್ವಲ್ ನಮಗೆ ಇಡ್ಲಿ ಮತ್ತು ನನ್ನ ಮಗ ಪೂರಿ ಕೇಳ್ದ ಅಂತ ಇಬ್ಬರೂ ಇಡ್ಲಿ ಮತ್ತು ಪೂರಿ, ಮತ್ತು ನಮ್ಮ ಜೊತೇಲಿ ಬಂದವರು ಒಟ್ಟಿಗೆ ಟಿಫನ್ ಮಾಡಿಕೊಂಡು ಈಗ ಸ್ಟೋರ್ ಹತ್ರ ಬಂದಿದ್ದೀವಿ. ಸೊ ಇಲ್ಲೊಂದು ಆಲ್ಮೋಸ್ಟ್ 1 hour 2 hour ಒಳಗಡೆ ಕೆಲಸ ಇರುತ್ತೆ. ಸೊ ಅದು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟೋರ್ಗೆ ಹೋಗಬೇಕಾಗಿರುತ್ತೆ ನಂದು. ಬಟ್ ಏನೇ ಹೇಳಬೇಕು ಅಂದ್ರೆ ನಮ್ಮ ಬೆಂಗಳೂರಿಯನ್ಸು ಯಾವುದೇ ಸಿಟಿಗೆ ಹೋದ್ರೂ ನಮ್ಮ ಬೆಂಗಳೂರು ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಫುಲ್ ಸ್ವೆಟ್ ಆಗಿಬಿಟ್ಟಿದ್ವಿ ನಾವು ಇವಾಗಲೇ. ಯಾಕಂದರೆ ಇಷ್ಟು ಗ್ರೀನರಿ ಇರೋವಾಗ, ಇಷ್ಟು ಗಾಳಿ ಇರೋವಾಗ್ಲೂ ನಮಗೆ ಆ ವೆದರ್ ಮಾತ್ರ ಅಡ್ಜಸ್ಟೇ ಆಗ್ತಾಯಿರಲಿಲ್ಲ.
ಆಲ್ಮೋಸ್ಟ್ ನಾವು ಊಟಕ್ಕಿಂತ ಬರೀ ಜ್ಯೂಸು ಮತ್ತು ವಾಟ್ರಿಗೇ ತುಂಬ ಅಮೌಂಟ್ ಸ್ಪೆಂಡ್ ಮಾಡಿಬಿಟ್ವಿ. ಸೊ ನಾವು ಬೆಂಗಳೂರಲ್ಲಿ ಇದ್ದಾಗಲೂ ಇಷ್ಟು ಕುಡ್ದಿದ್ದೀವೋ ಇಲ್ವೋ, ಇಲ್ಲಿಗೆ ಬಂದು 1 ಡೇ 2 ಡೇಸ್ಗೆ ಸಿಕ್ಕಾಪಟ್ಟೆ ವಾಟರು ಜ್ಯೂಸು ಕುಡಿದ್ವಿ. ಮಾರ್ನಿಂಗಿಂದ ಇದು 4th ಜ್ಯೂಸು ನಾವು ಕುಡಿತಾ ಇರೋದು. ಸೊ ಹೊಟ್ಟೆನೇ ಹಸಿವಾಗ್ತಾಯಿಲ್ಲ, ಬರೀ ಎಲ್ಲೋದ್ರೂ ವಾಟರ್ ಬೇಕು ಇಲ್ಲಾಂದರೆ ಜ್ಯೂಸ್ ಬೇಕು ಅಂತಲೇ ಅನ್ನಿಸ್ತಾ ಇದೆ, ಅಷ್ಟು ಕುಡಿದಿದ್ದೀವಿ. ಸೊ ಇದ್ರಲ್ಲಿ ನಾನು ಕುಡ್ದಿದ್ದೀನಿ, ಅವನೊಬ್ಬನೇ ಕುಡ್ದಿಲ್ಲ. ನಾನು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಈ ಥರ ಜ್ಯೂಸಸ್ ಎಲ್ಲ ನಾನು ಕೊಡಿಸೋದಿಲ್ಲ, ಬಟ್ ಇಲ್ಲಿನ ವೆದರ್ಗೆ ಬೇಕೇ ಬೇಕು ಅನ್ನಿಸ್ತಾ ಇದೆ. ಸೊ ಅದರಿಂದ ಕುಡಿತಾ ಇದ್ದೀವಿ. ಸೊ ಅದಾದಮೇಲೆ ಇನ್ನೊಂದು ಸ್ಟೋರು ಕಂಪ್ಲೀಟ್ ಮಾಡಿಕೊಂಡು ಈಗ ಸೊ ನಮ್ಮ ಜೊತೆಲೂ ಇದ್ರಲ್ಲ ಪಾಪ, ಅವರು ಊಟ ಮಾಡಬೇಕಿತ್ತು, ನಾವು ಊಟ ಮಾಡಬೇಕಿತ್ತು ಅಂತ ಒಂದು ಕಡೆ ನಿಲ್ಲಿಸಿದ್ವಿ. ಗುರುವಾರ ಆಗಿದ್ದರಿಂದ ನಾವು ನಾನ್ ವೆಜ್ ತಿನ್ನಲ್ಲ. ಸೊ ಗುರುವಾರ ವೆಜ್ಜೇ ಹುಡ್ಕೊಂಡು ಹೋಗಿದ್ವಿ. ಊಟ ಮಾತ್ರ ಚೆನ್ನಾಗಿತ್ತು, ಅಂದರೆ ಡಿಫ್ರೆಂಟ್ ಆಗಿತ್ತು. ಸೊ ಒಂದೊಂದು ಕಡೆ ಒಂದೊಂದು ಥರ ಫೇಮಸ್ ಇರುತ್ತೆ. ಇದರಲ್ಲಿ ಥಾಲಿ ಅಂದರೆ ಎಲ್ಲ ಥರ ಚಟ್ನಿ ಮತ್ತು ಎಲ್ಲ ಥರ ಸಾಂಬಾರಿತ್ತು, ಪಪ್ಪು ಇತ್ತು. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಆನ್ ದ ವೇ ಇನ್ನೊಂದು ಸ್ಟೋರನ್ನು ಕಂಪ್ಲೀಟ್ ಮಾಡಿಕೊಂಡು ಈಗ ಲಾಸ್ಟ್ ಸ್ಟೋರ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ವಾಟರ್ ಪ್ಲೇಸಸ್ ಅಂದರೆ ಕೃಷ್ಣಾ ನದಿ ಇರುತ್ತಲ್ಲ, ಅಲ್ಲಿ ನಾವು ಹೋಗ್ಬೋದು. ಸೊ ಅಂಥ ಪ್ಲೇಸಸ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಗೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಮತ್ತು ರಿಟರ್ನು ನಾವು ಸ್ಟೋರ್ ಮುಗಿಸ್ಕೊಂಡು ರಿಟರ್ನ್ ಬಂದು ಹೋಗೋಕ್ಕೆ ಆಗಲ್ಲ, ಆನ್ ದ ವೇನ ಸಿಗೋದ್ರಿಂದ ನಮಗೆ ಒಟ್ಟಿಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿನ ಆರ್ಕಿಟೆಕ್ಚರ್ ಆಗಿರ್ಬೋದು ಅಥವಾ ಪಾರ್ಕ್ಗಳಾಗಿರ್ಬೋದು. ಸೊ ಪ್ರತಿಯೊಂದು ಊರಲ್ಲೂ ಎಲ್ಲ ಗ್ರೀನರಿ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿ ಸಲ ನಾನು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ನಮ್ಮ ಸಿಟಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಯಾರೂ ತಪ್ಪು ತಿಳ್ಕೊಬೇಡಿ. ಸೊ ನಾನು ಇಲ್ಲಿಗೆ ಬಂದಮೇಲೆ ಥಾಟ್ ಆಯಿತು. ಸೊ ನಮ್ಮ ಹಸ್ಬೆಂಡ್ಗೂ ಫೋನ್ ಮಾಡಿ ಮಾತಾಡ್ತಿದ್ದೆ, ಸೊ ಇದಕ್ಕಿಂತ ಚೆನ್ನಾಗಿರೋ ಪ್ಲೇಸಸ್ ನಮ್ಮ ಅಂದರೆ ಕರ್ನಾಟಕದಲ್ಲೇ ಇದೆ ಅಲ್ವಾ. ಸೊ ಅಲ್ಲಿಗೆಲ್ಲ ನಾವು ಓಡಾಡೇ ಇಲ್ಲ, ಸೊ ಪ್ಲ್ಯಾನಿಂಗು ಮಾಡಿಲ್ಲ ಯಾವತ್ತೂ ಹೋಗಬೇಕು ಅಂತ. ಸೊ ಅಲ್ಲಿಗೆ ಒಂದೊಂದು ದಿನ ಪ್ಲ್ಯಾನ್ ಮಾಡೋಣ ಅಂದರೆ ಸರಿ ಆಯಿತು, ಅಂದರೆ ರಜಾ ಸಿಕ್ಕಲ್ವಲ್ಲ, ಕೆಲಸ ಇದೆ, ನಿಮಗೂ ಕೆಲಸ ಇದೆ ನಮಗೂ ಕೆಲಸ ಇದೆ, ಹೆಂಗೆ ಮಾಡೋಣ ಅಂತ ಮಾತಾಡ್ತಿದ್ರು. ಸೊ ಒಂದಲ್ಲ ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಕರ್ನಾಟಕದಲ್ಲೂ ಅಥವಾ ನಿಯರ್ ಪ್ಲೇಸಸ್ ಅಲ್ಲಾದ್ರೂ ಟ್ರೈ ಮಾಡ್ತೀನಿ ಹೋಗೋದಕ್ಕೆ. ಸೊ ಒಂದು ಥಾಟ್ ಬಂತು, ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ಯೂಶ್ವಲಿ ಲಾಂಗ್ ಪ್ಲೇಸಸ್ಗೆಲ್ಲ ಎಲ್ಲೂ ಹೋಗಿಲ್ಲ. ಸೊ ಇವಾಗ ಹೋಗಬೇಕು ಅನ್ನೋದೊಂದು ಕುತೂಹಲ ಇದೆ, ಇಂಟ್ರೆಸ್ಟು ಬರ್ತಿದೆ ಮತ್ತು ಆಸೆನೂ ಆಗ್ತಾಯಿದೆ. ಮತ್ತು ಇದು ನೋಡಿ ಬೆಟ್ಟದಲ್ಲಿದೆ, ವಾಪಸ್ ಬರಬೇಕಾದ್ರೆ ತೋರಿಸ್ತೀನಿ. ಈಗ ನಾವು ಬಂದ್ಬಿಟ್ಟು ಕೃಷ್ಣಾ ನದಿ ಹತ್ರ. ಇಲ್ಲಿಗೆ ಪರ್ ಪರ್ಸನ್ನು 20 ರೂಪೀಸ್ ಟಿಕೆಟ್ಸ್ ಏನೋ ಇದೆ. ಸೊ ಅಡಲ್ಟಿಗೆ ಮಾತ್ರ. ಸೊ ತೊಗೊಂಡು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಎಂಟ್ರಿ ಪಾಸೇನೆ 20 ರೂಪೀಸ್. ಎಲ್ಲೇ ಹೋದ್ರೂ ಟೂರಿಸ್ಟ್ ಪ್ಲೇಸಲ್ಲಿ ಇದು ಇದ್ದೇ ಇದಿರುತ್ತೆ ಕಾಮನ್ನು. ಸೊ ಅವ್ರಿಗೆ ಬಿಸ್ನೆಸ್ ಆಗೋದೆ ಈ ಟೂರಿಸ್ಟ್ ಜನ ಬಂದರೆ ಅಂತ. ಸೊ ಬೋಟಿಂಗ್ ಎಲ್ಲ ಇವಾಗ ಸದ್ಯಕ್ಕೆ ಇರಲಿಲ್ಲ, ಯಾಕಂದರೆ ನಾವು ಬಂದಿದ್ದು ಆಲ್ಮೋಸ್ಟ್ 3 o'clock 4 o'clock ಆಗಿತ್ತು. ಸೊ ಈವ್ನಿಂಗ್ ಅಂದರೆ ವೀಕೆಂಡ್ಸಲ್ಲಿ ಇಲ್ಲಿ ಜಾಸ್ತಿ ಬೋಟಿಂಗ್ ಎಲ್ಲ ನಡೆಯುತ್ತೆ. ಸೊ ಜನ ಮಾಮೂಲಿ ಇದ್ದೇ ಇರ್ತಾರೆ. ನಾವು ಬಂದಾಗ ಯಾರೂ ಇರಲಿಲ್ಲ. ಮತ್ತು ನಾವು ಲಾಸ್ಟ್ ಸ್ಟೋರ್ ಇನ್ನೊಂದು ಸ್ಟೋರ್ ವಿಸಿಟ್ ಮಾಡ್ಕೋಬೇಕಾಗಿದ್ದರಿಂದ ಅಪ್ಪು ವಾಟರಲ್ಲಿ ಅಂದರೆ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದ, ಅಂದರೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ. ಬಟ್ ಒದ್ದೆ ಆಗಿಬಿಟ್ರೆ ಮತ್ತು ನಾವು ಡ್ರೆಸ್ಸನ್ನು ತಗೊಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಬೇಡ ಹಂಗೆ ಆಟ ಆಡು ಅಂತ ಅವನಿಗೆ ಸಮಾಧಾನ ಮಾಡಿ ಆಟ ಆಡಿಸ್ತಾ ಇದ್ದೆ. ಅಂದರೆ ಒಂದು 15 to 20 ಮಿನಿಟ್ಸು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಟ ಆಡ್ತಿದ್ದ. ಯಾಕಂದರೆ ಮತ್ತೆ ಇನ್ಯಾವಾಗ ಹೋಗ್ತೀವೋ ಏನೋ. ಸೊ ವ್ಯೂ ಅಂತೂ ಸಖತ್ತಾಗಿತ್ತು. ಸೊ ಇದಾದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಬೋಟಿಂಗ್ 2 ಥರ ಇದೆ, ಅಂದರೆ ಚಿಕ್ಕ ಬೋಟು ಮತ್ತು ಸ್ಪೀಡ್ ಬೋಟ್ಸು ಎಲ್ಲನೂ ಇರುತ್ತೆ. ಸೊ ಸ್ಪೀಡ್ ಬೋಟ್ಸು ಆಲ್ಮೋಸ್ಟ್ 500 ರೂಪೀಸ್ ಏನೋ ಆಗುತ್ತೆ. ನಾರ್ಮಲ್ ರೆಗ್ಯುಲರ್ ಬೋಟು ಅಂದರೆ ಕುತ್ಕೊಂಡು ನಿಧಾನಕ್ಕೆ ಹೋಗಿ ಕರ್ಕೊಂಡು ಹೋಗಿ ಬರ್ತಾರೆ, ಅಂದರೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಸೊ ಅದಾದರೆ 150 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಅಡಲ್ಟ್ಸ್ಗೇನು ಮಾತ್ರ ಇರುತ್ತೆ, ಅಂದರೆ ಕಿಡ್ಸಿಗೇನು ಇರೋದಿಲ್ಲ. ಕಿಡ್ಸು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮೇಲಾಗಿದ್ದರೆ ಅವ್ರಿಗೂ ಟಿಕೆಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಈಗ ಜಾಸ್ತಿ ಟೈಮ್ ಇಲ್ದಿರೋದ್ರಿಂದ ನಾನು ಬೋಟಿಂಗ್ ಸಹ ಕ್ಯಾನ್ಸಲ್ ಮಾಡಿದೆ. ಬೇಡ, ಮತ್ತು ಜನನೂ ಯಾರೂ ಇಲ್ಲ, ಸೊ ನಾವು ಮಾತ್ರ ಏನು ಹೋಗೋದು ಮತ್ತು ಟೈಮೂ ಇಲ್ಲ ಅಂತ ಸೊ ಕ್ಯಾನ್ಸಲ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿರೋ ಬಿಸಿಲಿಗೆ ಮತ್ತು ಈ ಥರ ವಾಟರಲ್ಲಿ ಬಂದು ಕಾಲಿಕ್ಕಿದ ತಕ್ಷಣ ಒಂದು ಸಖತ್ ಖುಷಿ ಆಯಿತು. ಅಂದರೆ ಸ್ವಲ್ಪ ತಣ್ಣಗಾಯಿತು ಅನ್ಬೋದು.
ಈ ಊರಲ್ಲಂತೂ ಅಂದರೆ ಬೆಟ್ಟದ ಮೇಲೇ ಬೆಟ್ಟದ ಪಕ್ಕದಲ್ಲೇ ಸುತ್ತಲೂ ಬೆಟ್ಟದ ಸುತ್ತಲೂ ಮನೆಗಳಿದೆ. ಸೊ ಮತ್ತು ಇಲ್ಲೊಂದು ದೇವಸ್ಥಾನ ಇದೆ, ಚೆನ್ನಾಗಿದೆ. ಈಗ ಸಿಗುತ್ತೆ ನೋಡಿ, ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ. ಸೊ ಬೆಟ್ಟದ ಮೇಲಿರೋದು. ಇಲ್ಲಿ ನಾನು ತೋರಿಸ್ತಾ ಇರೋ ಗೇಟಿಂದ ಸೊ ಅವ್ರದ್ದೇ ಸಪ್ರೇಟ್ ಟೆಂಪಲ್ ಅವ್ರದ್ದೇ ಬಸ್ಸಸ್ ಬರುತ್ತೆ. ಇಲ್ಲಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ಅಂದರೆ ನಾವು ಯಾವುದು ವೆಹಿಕಲಲ್ಲಿ ಹೋಗೋಕ್ಕಲ್ಲ. ಮೇ ಬಿ ಪರ್ಸ್ನಲ್ ವೆಹಿಕಲ್ ಹೋಗುತ್ತೋ ಎಲ್ಲೋ ಗೊತ್ತಿಲ್ಲ, ಹೋಗ್ತಾ ಇದೆ. ಸೊ ಕಾರ್ಸ್ ಎಲ್ಲ ಮತ್ತು ಟೂ ವೀಲರ್ಸ್ ಎಲ್ಲ ಹೋಗ್ತಾ ಇತ್ತು. ಸೊ ಮೇಲವರೆಗೂ ಹೋಗ್ಬೋದು ಅಂದ್ಕೊತೀನಿ. ಚೆನ್ನಾಗಿದೆ ದೇವಸ್ಥಾನ. ಅಂದರೆ ನಾನು ಗೂಗಲಲ್ಲಿ ನೋಡಿದೆ, ಬಟ್ ಟೈಮ್ ಇರಲಿಲ್ಲ ಅಂತ ನಾವು ಒಂದು ಸೈಡ್ ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ವಿಸಿಟ್ ಮಾಡಬೇಕು. ನೋಡಿ ವ್ಯೂ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ. ಸೊ ಮೇಲಿಂದ ನೋಡಿದ್ರೆ ಮೇ ಬಿ ಇನ್ನೂ ವ್ಯೂಸ್ ಚೆನ್ನಾಗಿತ್ತು. ಸೊ ಈಗ ಇನ್ನೊಂದು ಸ್ಟೋರನ್ನು ಕಂಪ್ಲೀಟ್ ಮಾಡಿಕೊಂಡು ಸೊ ರೂಮ್ ಹತ್ರ ಬಂದ್ವಿ. ಸೊ ಯಾಕೆ ಬೇಗ ಬಂದ್ವಿ ಅಂದರೆ ನಾವು ಇವತ್ತು ನೈಟು ಟ್ರಾವೆಲಿಂಗ್ ಇದೆ. ಅಂದರೆ ವಿಜಯವಾಡದಿಂದ ನೆಕ್ಸ್ಟ್ ನಾವು ವಿಶಾಖಪಟ್ಟಣಂ ಅಂದರೆ ವೈಜಾಗ್ಗೆ ಹೋಗಬೇಕು. ಸೊ ಅದಕ್ಕೂ ಬಸ್ ಬುಕ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಅಂದರೆ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಮಗೆ ಬಸ್ಸು ಇದ್ದಿದ್ದು ಬಂದ್ಬಿಟ್ಟು ನೈಟ್ ಬಂದ್ಬಿಟ್ಟು 10 o'clockಗೆ. ಸೊ ನಾವು ಬಂದಾಗ 8 o'clock ಏನೋ ಆಗಿತ್ತು. ಅಟ್ಲೀಸ್ಟ್ 1 hour ಆದರೂ ರೆಸ್ಟ್ ಮಾಡಿ ಹೋಗೋಣ ಅಂತ ಸೊ ಬಂದ್ವಿ. ರೆಸ್ಟ್ ಮಾಡ್ತಾಯಿದ್ವಿ. ಅಪ್ಪಗೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ನಲ್ಲ, ಸ್ವಲ್ಪ ನಿದ್ದೆ ಮಾಡ್ದೆ ಒಂದು ಅರ್ಧ ಗಂಟೆ. ಮತ್ತು ಅದಾದಮೇಲೆ ಎದ್ದೊಳಿಸಿ ಈಗ ಹೊರಟ್ವಿ. ಅಲ್ಲೇ ಊಟ ಮಾಡಿಕೊಂಡು ಇವಾಗ ಬಸ್ಸಲ್ಲಿದ್ದೀವಿ. ನನಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು, ಟಯರ್ಡ್ ಆಗಿತ್ತಲ್ವ. ಸೊ ಬೇಗನೆ ಮಲ್ಕೊಂಡ್ಬಿಡ್ತಿದ್ದ. ಸೊ ಇವಾಗ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರೆಲ್ಲ ಅಪ್ಪು ಆ್ಯಂಡ್ ಪುಟ್ಟಗೌರಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಶಾಖಪಟ್ಟಣಮಲ್ಲಿ ಸಿಗ್ತೀನಿ. ಬಾಯ್, ಧನ್ಯವಾದ.